ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಸುಮಾರು 20 ವರ್ಷಗಳಿಂದ ತೋಟ ಹಾಗೂ ಖಾಸಗಿ ನರ್ಸರಿಗೆ ನೀರು ಪೂರೈಕೆ. ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಒಂದು ಕಡೆ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು, ಇನ್ನೊಂದು ಕಡೆ ಗ್ರಾಮಗಳಿಗೆ ನೀರು ಪೂರೈಸುವ ಓವರ್ ಟ್ಯಾಂಕ್ಗಳಿಗೆ ಹೋಗುವ ನೀರನ್ನೇ ಕದಿಯುತ್ತಿರುವ ಕಳ್ಳರು. ಸುಮಾರು 20 ವರ್ಷಗಳಿಂದ ತೋಟ ಹಾಗೂ ಖಾಸಗಿ ನರ್ಸರಿಗೆ ನೀರು ಪೂರೈಕೆ. ಕಂಡು ಕಾಣದಂತೆ ಜಾಣ ಕುರುಡರಂತೆ ತೋರುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಇಒ ಅಪೂರ್ವ ಅವರಿಗೆ ದೂರವಾಣಿ ಮೂಲಕ ಗ್ರಾಮಸ್ಥರು ತಿಳಿಸಿದರೂ ಕೂಡ ಸ್ಥಳಕ್ಕೆ ಬಾರದೆ ದಿವ್ಯ ನಿರ್ಲಕ್ಷ್ಯ. ಇವತ್ತು ನಾನು ಮನೆಯಲ್ಲಿದ್ದೇನೆ, ಈಗ ಬರಲು ಸಾಧ್ಯವಿಲ್ಲ. ರಜಾ ದಿನಗಳಲ್ಲಿ ಹೇಗೆ ಸಾಧ್ಯ? ಸೋಮವಾರ ಬರ್ತೀನಿ ಎಂದು ಉಡಾಫೆ ಉತ್ತರ. ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಿಡಿಒ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ಇದ್ರೂ ಕೂಡ ನಿರ್ಲಕ್ಷ್ಯ. ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಯಾಕೆ? ನಾಮಕ ವ್ಯವಸ್ಥೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವ ಪಿಡಿಒ ಅಧಿಕಾರಿಗಳು. ಸಾರ್ವಜನಿಕರ ಕಣ್ಣು ಒರೆಸುವ ನಾಟಕ ಯಾರಿಗ್ ಬೇಕು ಎನ್ನುವ ಸಾರ್ವಜನಿಕರು. ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪದೇ ಪದೇ ಕಳ್ಳ ಮಾರ್ಗದಲ್ಲಿ ತೋಟ ಹಾಗೂ ಖಾಸಗಿ ನರ್ಸರಿಗೆ ನೀರು ಪೂರೈಕೆ. ಗ್ರಾಮಸ್ಥರೇ ಕಳ್ಳ ಮಾರ್ಗವನ್ನ ಕಂಡು ಹಿಡಿದರೂ ಸಹ ಸ್ಥಳಕ್ಕೆ ಬಾರದ ಅಧಿಕಾರಿಗಳು. ಸೋಮವಾರದವರೆಗೂ ರಜಾ ಇದೆ ಎಂದು ಉಡಾಫೆ ಉತ್ತರವನ್ನ ಹೇಳ್ತಾ ಇರುವಂತಹ ಅಧಿಕಾರಿಗಳು. ಮಾಧ್ಯಮದವರಿಗೆ ಮಾಹಿತಿ ಕೊಡಲು ನಿರಾಕರಿಸುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಅಪೂರ್ವ ಮೇಡಂ ರವರು. ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದು ಎರಡನೇ ಘಟನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಮಲ್ಲಯ್ಯನ ಪಾಳ್ಯ ಸಮೀಪವಿರುವ ಇಷ್ಟು ವರ್ಷ ನರ್ಸರಿ ಹಾಗೂ ಹಂಚಿಹಳ್ಳಿ ಗ್ರಾಮದ ಖಾಸಗಿ ವ್ಯಕ್ತಿಯ ತೋಟಕ್ಕೆ ನೀರು ಪೂರೈಕೆ ಮಾಡುತ್ತಿದ್ದರೂ ಗ್ರಾಮ ಪಂಚಾಯಿತಿ ಮೌನಕ್ಕೆ ಶರಣು. 2 ಇಂಚು ಪೈಪ್ನಲ್ಲಿ ಕಳ್ಳ ಮಾರ್ಗದಲ್ಲಿ ತೋಟಗಳಿಗೆ ಹಾಗೂ ನರ್ಸರಿಗಳಿಗೆ ನೀರು ಪೂರೈಕೆ. ಅಧಿಕಾರಿಗಳೇ ಸುಮ್ಮನಿರುವಾಗ ವಾಟರ್ ಮ್ಯಾನ್ಗಳ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ. ನೀರು ಕದ್ದವರ ವಿರುದ್ಧ ಆಗುವುದೇ ಕಾನೂನು ಕ್ರಮ. ನೀರು ಕದ್ದವರು ಯಾರು? ತನಿಖೆ ನಂತರ ಬಯಲ್ ಮಾಡ್ತಾರಾ ಅಧಿಕಾರಿಗಳು? ಅಧಿಕಾರಿಗಳ ನಿರ್ಧಾರವೇನು? ಕೊಡುತ್ತಾರೆಯೇ ಮಾಧ್ಯಮದವರಿಗೆ ಮಾಹಿತಿ? ವಾಟರ್ ಮ್ಯಾನ್ ಒಬ್ಬ ಅವ್ರೆ, ನಾವ್ ಯಾರಿಗೆ ಹೇಳೋಣ ಹೇಳು? ಈಗ ನಮಗೆ ಗೊತ್ತಿಲ್ಲ ಸರ್, ತೊಳಗ್ ಬಿಡ್ತಾರೆ ಸರ್. ಬೆಂಗಳೂರು ಮೂಲ ಇವ್ರದ್ದು. ನಮ್ಮನ್ನ ತೋಟದೊಳಗೆ ಬಿಡ್ತಾರಾ? ಯಾರೋ ನೀ ತೋಟದೊಳಗೆ ಬಿಡ್ತಾರಾ? ಅವನು ತಗೊಂಡ ಕಲೆಕ್ಷನ್ ಕೊಟ್ಕೊಂಡು 2 ಇಂಚ್ ನೀರು ನಾಗೇನಹಳ್ಳಿಯಿಂದ ನಮ್ಗೆ 2 ಬೋರ್ ಫೇಲ್ ಆಗೈತೆ. ಆ ಬೋರಿಂದ ನೀರು ತಗೊಂತಿದ್ವಿ. ಆ ಊರವರೆಲ್ಲ ಬೈಕಂತಾರೆ ನಮ್ಮ ನಾಗೇನಹಳ್ಳಿಯವರು, ನಮಗೆ ನೀರಿಲ್ಲ, ನಾಗೇನಹಳ್ಳಿಯಿಂದ ಅಂತೇಳಿ ನೀರು ತಕ್ಕಂತೀರ ಅಂತೀವಿ. ಅದೊಂದು ಬೋರಿಂದ ಬರೋದು ನೀರು. ಆ ಬೋರ್ ನೀರು 2 ಇಂಚ್ ಇಲ್ಲ ನೀರೇ ಹೋದ್ರೆ 1 ಇಂಚೋ 1.5 ಇಂಚೋ ಹೋಗುತ್ತೆ. ಊರೊಳಗೆ ಬನ್ನಿ ಸರ್, ಎಲ್ಲಾನು ಕೇಳಿ ಒಂದು ಡ್ರಾಪ್ ಇಲ್ಲ. ನೆನ್ನೆ ನೈಟು 8 ಗಂಟೆ ಸುಮಾರು ಯಾರೋ ಮಾಹಿತಿ ಕೊಟ್ಟರು ನಮಗೆ, ಹಿಂಗೆ ಮೇನ್ ವಾಟರ್ ಸಪ್ಲೈಯಿಂದ ತೋಟಕ್ಕೆ ನೀರು ಹಾಯಿಸ್ಕೊಂತಾರೆ ಅಂತೇಳಿ. ಆವಾಗ ಅಧ್ಯಕ್ಷರು ಮತ್ತು ಸದಸ್ಯರನ್ನೆಲ್ಲ ಕರ್ಕೊಬಂದು ಗೇಟ್ ವಾಲ್ ಆನ್ ಮಾಡಿಸಿ ಮತ್ತು ಓಪನ್ ಮಾಡಿಸಿದ್ವಿ. ನೀರು 1.5 ಇಂಚ್ ನೀರು ಪೋಲಾಗ್ತಾ ಇತ್ತು. ಆವಾಗ ರಾತ್ರಿನೇ ಎಂಡ್ ಕ್ಯಾಪ್ ಹಾಕ್ಸಿದ್ವಿ. ಅಕ್ರಮವಾಗಿ ಅಡಿಕೆ ತೋಟಕ್ಕೆ ನೀರು ಹಾಯಿಸ್ಕೊಂತ ಇತ್ತು. ತಿರ್ಗಿ ಆಮೇಲೆ ಈ ಮೇಡಮ್ ಅವ್ರಿಗೆ ಹೇಳಿವಿ ಮತ್ತು ಪಿ ಡಿ ಒಗೆ ಹೇಳಿವಿ. ಪಿ ಡಿ ಒ ಅವರು ಇನ್ನೂ ಬಂದಿಲ್ಲ. ಅವರು ಹೇಳಿ ಆಮೇಲೆ ಪ್ರೆಸ್ನವ್ರಿಗೆಲ್ಲ ಫೋನ್ ಮಾಡಿ ನಿಮಗೆಲ್ಲ ತಿಳಿಸಿವಿ. ಮಾತಾಡಿ ಸರ್. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹಂಚಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಂಚಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇತ್ತು. ಇದ್ದಾಗ ಏನಾಯಿತು ಅಂದರೆ ಈ ಹಂಚಳ್ಳಿ ಗ್ರಾಮದಲ್ಲಿ 4 ಬೋರ್ಗಳು ವ್ಯವಸ್ಥೆ ಇತ್ತು. ಅದರಲ್ಲಿ 4 ಬೋರಲ್ಲಿ 1 ಬೋರ್ ಮಾತ್ರ ರನ್ನಿಂಗಲ್ಲಿತ್ತು. ಇನ್ನು 3 ಬೋರಲ್ಲಿ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡೋದು ಅಂದರೆ ಪಕ್ಕದಲ್ಲಿ ಗ್ರಾಮದಲ್ಲಿ ನಮ್ಮ ಪಂಚಾಯತಿ ಒಳಪಟ್ಟಂಥ ಜಿ ನಾಯನಹಳ್ಳಿ ಗ್ರಾಮದಲ್ಲಿ ನಾವು JJMನಿಂದ 600 ಮೀಟ್ರ್ ನಾವು AW ಕೀರ್ತಿ ಸರ್ ಮತ್ತು ನಮ್ಮ ಇಒ ಮೇಡಮು ಮತ್ತು ನಮ್ಮ PDO ಸಾಹೇಬ್ ರಮೇಶ್ ಸರ್ ಸಮ್ಮುಖ ಹೇಳಿದಾಗ ಅವರು ನಮ್ಮ ಇದಕ್ಕೆಲ್ಲ ಹೂಗುಟ್ಟು ಅಲ್ಲಿಂದ 600 ಮೀಟ್ರು ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಟ್ಟು ಹಂಚಳ್ಳಿ ಗ್ರಾಮಕ್ಕೆ ನೀರನ್ನ ಓವರ್ ಟ್ಯಾಂಕಕ್ಕೆ ಬಿಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ನಾವು ಓವರ್ ಟ್ಯಾಂಕ್ ನೀರಿಗೆ ಹೋಗ್ತಾ ಇರಬೇಕಾದ್ರೆ ನೀರಿನ ಸಮಸ್ಯೆ ಇನ್ನೂ ಇದಾದಾಗ ನೀರು ಬರ್ತಾ ಇಲ್ಲ ಅಂತ ಹೇಳಿ ವಾಟರ್ ಮ್ಯಾನ್ ಫೋನ್ ಮಾಡಿದ್ರೆ ಎಲ್ಲಿ ಹೋಗ್ತಾ ನೀರು ನೋಡಿ ಅಂದಾಗ ಅವರು ಚೆಕ್ ಮಾಡ್ಕೊಂಬಂದಾಗ ಹಿಂಗೆ ರೋಡ್ ಮೊದಲಿರ್ತಕ್ಕಂಥ ಮದೇಪುರ ತೋಟದಲ್ಲಿ ಗೇಟ್ ವಾಲ್ ಆನ್ ಮಾಡಿದ್ರೆ 1/2 ಇಂಚ್ ನೀರು, ಗೇಟ್ ಆನ್ ಮಾಡಿದ್ರೆ 2 ಇಂಚ್ ನೀರು ಇಲ್ಲೇ ಹೋಗ್ತಿರೋದ್ರಿಂದ ಓವರ್ ಟ್ಯಾಂಕಿಗೆ ನೀರು ಹೋಗ್ತಾ ಇರ್ತಿರಲ್ಲ. ಅದಕ್ಕೆ ಬಂದು ನಾವು ಗಮನಿಸಿ ನೋಡಿದಾಗ ಚೆಕ್ ಮಾಡಿದಾಗ ಅದು ನೀರು ಹೋಗ್ತಿದ್ದು ನಮಗೆ ಕಂಡು ಬಂದಿದೆ. ಅದೇ ರೀತಿ ನಾವು ಬಂದು ನಾವು ಇರ್ತಕ್ಕಂಥ 3 ಜನ ಮೆಂಬರ್ನೆಲ್ಲ ಸ್ಪಾಟಲ್ಲಿ ಬಂದು ಎಲ್ಲ ನಾವು ಚೆಕ್ ಮಾಡಿದಾಗ ನೀರು ಹೋಗ್ತಿದ್ದು ನಮ್ಮ ಕಣ್ಣಿಗೆ ಕಾಣಿಸ್ತು. ನಾವು ಅಧಿಕಾರಿಗಳಿಗೆ ನಮ್ಮ PDO ರಮೇಶ್ ಸರ್ಗೂ ಮತ್ತು ರಮೇಶ್ ಸರ್ ಮುಖಾಂತರ ನಮ್ಮ ಇಒ ಮೇಡಮ್ ಅವ್ರಿಗೂ ಸಮೇತ
ಫೋನಿನ ಕರೆ ಮುಖಾಂತರ ತಿಳಿಸಲಾಯಿತು. ನಮಸ್ಕಾರ ಎಲ್ರಿಗೂ. ಈಗ ನಾವು ಇದು ಅಂಚೆಹಳ್ಳಿ ಗ್ರಾಮ ಪಂಚಾಯತಿ PDO ರಮೇಶ್ ಮಾತಾಡ್ತಾ ಇದ್ದೀನಿ. ಈ ಅಂಚೆಹಳ್ಳಿ ಗ್ರಾಮಕ್ಕೆ ಕಳೆದ ಒಂದು ತಿಂಗಳಿಂದ ನೀರಿಗೆ ಸಮಸ್ಯೆ ಆಗಿತ್ತು. ನೀರಿಗೆ ಸಮಸ್ಯೆ ಆಗಿದ್ದರಿಂದ ನಮ್ಮ ಅಂಚೆಹಳ್ಳಿ ಪಕ್ಕದಲ್ಲೇ ಇರುವಂತಹ ನಾಗನಹಳ್ಳಿ ಗ್ರಾಮದಿಂದ JJ ಮಡಿನಲ್ಲಿ ಕೊರೆದಿರುವಂತಹ ಹೊಸ ಕೊಳವೆ ಬಾವಿಯಿಂದ ಅಂಚೆಹಳ್ಳಿ ಗ್ರಾಮಕ್ಕೆ ಪೈಪ್ಲೈನ್ ಮಾಡಿ ನೀರನ್ನು ಸಂಪರ್ಕ ಕೊಟ್ಟಿದ್ವಿ. ಸೊ ನೀರು ಸಂಪರ್ಕ ಕೊಟ್ಟು ಓವರ್ ಹೆಡ್ ಟ್ಯಾಂಕ್ಗೆ ಫಿಲ್ ಮಾಡ್ತಾಯಿದ್ವಿ. ಆ ಓವರ್ ಹೆಡ್ ಟ್ಯಾಂಕು ಇನ್ ಟೈಮ್ಗೆ ತುಂಬುತ್ತಿರಲಿಲ್ಲ. ಈಗ 3 ಗಂಟೆಗೆ ತುಂಬುವಂಥದ್ದು 6 ಗಂಟೆಗೆ ತುಂಬುತ್ತಿತ್ತು. ಸೊ ಅದು ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ಊರ ಪಕ್ಕದಲ್ಲೇ ಹೋಗಿರುವಂತಹ ಲೈನಿಗೆ ಇಲ್ಲಿ ರೈತ ಮರಿಯಪ್ಪ ಅನ್ನೋರು ಕಲೆಕ್ಷನ್ ತಗೊಂಡು ಅಕ್ರಮವಾಗಿ ಸಂಪರ್ಕ ತಗೊಂಡು ಅನಧಿಕೃತವಾಗಿ ನೀರು ಬಿಟ್ಕೊತಾ ಇದ್ದಿದ್ದು ಗಮನಕ್ಕೆ ಬಂತು. ನಾವು ಕೂಡಲೇ ರಾತ್ರಿ 9 ಗಂಟೆಯಲ್ಲಿ ಆ ಕಲೆಕ್ಷನನ್ನು ಕಡಿತಗೊಳಿಸಿ ಈಗ ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮಕ್ಕೆ ವರದಿ ಮಾಡ್ತಾ ಇದ್ದೀವಿ. ಸರ್, ನನ್ನ ಹೆಸರು ಮಾರುತಿ ಅಂತ. ನಮಗೆ ನೀರಿಲ್ಲ ಅಂತೇಳಿ ಜನ ಕಂಪ್ಲೇಂಟ್ ಮಾಡಿದರು. ಹಂಗಾಗಿ ನಾವು ನಾಗೇಹಳ್ಳಿಯಿಂದ ಒಂದು 3 ಕಿಲೋಮೀಟರ್ನ ನೀರಿನ ವ್ಯವಸ್ಥೆ ಮಾಡ್ಕೊಂಡು ನೀರು ಹೋಗುತ್ತಿರಲಿಲ್ಲ. ನಮ್ಗೆ ಯಾರೋ ಕಂಪ್ಲೇಂಟ್ ಮಾಡೋರು ನಮ್ಮ 3 ನೈಟ್ನಿಂದ ತಿರುಗಿ ನಾವು ನೋಡೋದಕ್ಕೆ ಇಲ್ಲಿ ನೀರು ನಮ್ಮ ವಾಟರ್ ಸಪ್ಲೈಗೆ ಹೋಗ್ತಾ ಇದ್ವು. ನಾವು ರಾತ್ರಿ ಬಂದು ಚೆಕ್ ಮಾಡಿ PDOಗೆ ಇವಾಗ ಎಲ್ಲರಿಗೂ ತಿಳಿಸಿದ್ದೀವಿ. ಸೋಮವಾರ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಒಂದು ರಾತ್ರಿ ಹ್ಯಾಂಡ್ ಕ್ಯಾಪ್ ಆಗಿ ಹೋದ್ವಿ. ಈಗ ಬಂದು ತಿರುಗಿ ಹ್ಯಾಂಡ್ ಕ್ಯಾಪ್ ಅದು ಬುಡ್ಕೆ ಹಾಕ್ಬೇಕು ಅಂತ ಆಗ್ತಾ ಇದೀವಿ ಸರ್. ಅಲ್ಲ, ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇಷ್ಟು ದಿನಗಳ ಕಾಲ ನಿಮ್ ಗಮನಕ್ಕೆ ಬಂದಿರಲಿಲ್ಲ ಸರ್? ನಮ್ಮ ಗಮನಕ್ಕೆ ಬಂದಿಲ್ಲ. ಅಲ್ಲ, ಪಂಚಾಯತಿಗೆ ಕುಡಿಯೋ ನೀರಿಗೆ ಅವ್ರ ಕನೆಕ್ಷನ್ ಏನು ಹಾಕ್ಸ್ಕೊಂಡಿದಾರ? ಇಲ್ಲ ಸರ್, ಅವ್ರು ಏನು ಕೊಟ್ಟಿಲ್ಲ ಸರ್. ನಮ್ಮ ಪಂಚಾಯತಿಗೆ ಕನೆಕ್ಷನ್ ಕೊಟ್ಟಿಲ್ಲ, ತಗೊಂಡಿಲ್ಲ. ಮತ್ತೆ ಯಾವಾಗ ಆಗೈತೆ ಗೊತ್ತಿಲ್ಲ ಸರ್. ನಮ್ಮ ಗಮನಕ್ಕೆ ಬಂದಿರೋದು ಈ 3 ದಿನ ಮುಂದೆ ಬಂತು ಗಮನಕ್ಕೆ, ನಾವು ಆಕ್ಷನ್ ತಗೊಂಡಿದ್ವಿ. ಈಗ ಅವ್ರ ತೋಟದ ಮಾಲೀಕರ ಹೇಳೋ ಪ್ರಕಾರ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ, ನಾವು ಹಾಕ್ಸೇ ಇಲ್ಲ, ಅದು ನೋಡುವಿಲ್ಲ ನಾವು. ಇದು ಸಂಬಂಧ ಇಲ್ಲ ಅಂದ್ರೆ ನೀರು ಹೆಂಗ್ ಬರ್ತೇವೆ ಸರ್ ಅಲ್ಲಿ? ಅದು ರಾತ್ರಿನೇ ಬಂದಿರೋದು ನೀರು ಅಂತಾರಲ್ಲ ಅವರು? ಇಲ್ಲ ಸರ್, ರಾತ್ರಿ ಇಲ್ಲ, ಜಾಸ್ತಿ ಅಂತ ಬಂದಿದ್ರು. ಅಲ್ಲಿ ಅಗ್ಗಿದ ಬಗ್ಗೆ ನೋಡ್ತೀರಲ್ಲ, ಅಲ್ಲೇ ಗೊತ್ತಾಗುತ್ತಲ್ಲ, ಇವತ್ತಿಂದಲ್ಲ ಅದು. ಅಲ್ಲಿಂದ ಬರೋ ನೀರು ಎಲ್ಲ ಎಂಡ್ ಓಪನ್ ಆಗಿರೋ ಎಲ್ಲ ಇಲ್ಲ ಸರ್, ಇಲ್ಲ. ನೀವೇ ನೋಡ್ರಿ, ಅಲ್ಲಿ ಕಲೆಕ್ಷನ್ ತಗೊಂಡ್ರೆ ಗೊತ್ತಾಗುತ್ತೆ. ಇದು ಡೈರೆಕ್ಟ್ ಬೋರಿಂದ ಬರ್ತಕ್ಕಂಥ ಡೈರೆಕ್ಟ್ ನೀರು ನಾಗೇಹಳ್ಳಿಯಿಂದ ಇಲ್ಲಿ ವಾಟರ್ ಸಪ್ಲೈ ಬರ್ತವೆ ಸರ್. ವಾಟರ್ಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ತೋಟದ ಪಕ್ಕದಲ್ಲಿ ಓಟ್ ಟ್ಯಾಂಕಿಗೆ ಪೈಪ್ಲೈನ್ ಆಗಿತ್ತು. ಅದ್ರ ಪಕ್ಕದಲ್ಲಿ ಒಂದು ತೋಟ ಜಮೀನಿತ್ತು. ಅದು ನಮಗೆ ಗೊತ್ತಿಲ್ಲ. ನಮಗೆ ಇತ್ತೀಚೆಗೆ ಇವತ್ತೇ ಗೊತ್ತಾಗಿರೋದು ಹಿಂಗಾಗಿದೆ ಅಂತ. ಜನಗಳೆಲ್ಲ ಪ್ರಚಾರ ಮಾಡಿದಾಗ ಹಿಂಗಾಯ್ತು ಅಂತಂದ್ರು. ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ, ಮಾಡಿದ್ದೀವಿ. ಈ ಥರ ಆಗಿದೆ. ಅಲ್ಲ, 2 ಇಂಚಿನ ಪೈಪಲ್ಲಿ ನೀರು ಹೋಗ್ತಿದೆ ಅವ್ರ ತೋಟದಲ್ಲಿ. ಇಷ್ಟು ದಿನಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಿಗಾಗಲಿ, ಅಧ್ಯಕ್ಷರಾಗಲಿ, PDO ಆಗಲಿ ಗಮನಕ್ಕೆ ಬಂದಿಲ್ಲ. ವಾಟರ್ ಮ್ಯಾನ್ ಯಾರು ಗಮನಕ್ಕೆ ಬರಬೇಕಲ್ವಾ? ನಮಗೂ ಗೊತ್ತಿಲ್ಲ. ಪಂಚಾಯತ್ ಅವರು ಗೊತ್ತಿದ್ರೆ ಅಕಸ್ಮಾತ್ ಅವಾಗಲೇ ಏನ್ ಬೇಕೋ ಕ್ರಮ ತಗೊಳ್ತಿದ್ವಿ. ನಮಗೆ ಗೊತ್ತಿದ್ರು ಏನ್ ಬೇಕು ಇದು ಮಾಡ್ತಿದ್ವಿ. ಗೊತ್ತಿಲ್ವಲ್ಲ ನಮ್ಗೆ ಏನು ಗೊತ್ತಿಲ್ಲ. ಮುಂದೆ ಏನ್ ಮಾಡ್ತೀರಾ ಸರ್? ಏನ್ ಕ್ರಮ ತಗೊಂತೀರಾ? ಏನ್ ಗ್ರಾಮ ಪಂಚಾಯತಿಯಿಂದ ಅಧಿಕಾರಿಗಳೆಲ್ಲ ಏನ್ ಹೇಳ್ತಾರ ನೋಡೋಣ. PDO ಅಧ್ಯಕ್ಷರು ಅವ್ರೆಲ್ಲ ಕೂತು ಮಾತಾಡೋಣ. ಏನ್ ಹೇಳ್ತಾರೆ ಇದಕ್ಕೆ, ಏನು ಮುಂದೆ ಏನೋ ಕಾನೂನು ಏನಿದೆಯೋ ಕೂತು ಮಾತಾಡಿ ಕೇಳೋಣ. ಒಂದೇ ಕಲೆಕ್ಷನ್ ಆಗಿರೋದು ಮುಂದಕ್ಕೆ ಆಗಿದೆ ಬೇರೆ ಇನ್ನು ಬೇರೆ ಎಲ್ಲಾದ್ರೂ ಈ ತರ ನಡೆದಿದೆಯಾ ಗೊತ್ತಿಲ್ಲ. ಇದನ್ನೆಲ್ಲೂ ಓಪನ್ ಎಲ್ಲೂ ಕಾಣ್ತಿಲ್ಲ. ನಮಗೆ ವಿಷಯನೇ ಗೊತ್ತಿಲ್ಲ. ನೀರು ಎಲ್ಲಿಂದ ಕಲೆಕ್ಷನ್ ಇದೆ ಏನಂತಾನು ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ನೀವು ಜಮೀನು ತಗೊಂಡು? ಒಂದು 8-9 ವರ್ಷ ಆಯ್ತು. ಎಷ್ಟು ಎಕರೆ ಇದೆ? ಯಾವುದು ಇದು ಟೋಟಲ್? 6 ಚಿಲ್ಲರೆ ಇದೆ. 6 ಎಕರೆ. ಸರ್ವೆ ನಂಬರ್ ಏನು ಸರ್? 120. ಅಂಚಳ್ಳಿ ಸರ್ವೆ ನಂಬರಾ? ಹೌದು. ಇದೇನು ತೋಟಕ್ಕೆ ನೀರು ಹಾರಿಸ್ಕೊಂತ ಇದ್ದೀರಾ? ಅವಾಗ 7-8 ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳು. ನಾವ್ ಅಲ್ಲಿ ನೀರೇ ಬರ್ತಾ ಇಲ್ಲ. ಹೆಂಗ್ ಬಂತು ಸರ್? ಅಲ್ಲೆಲ್ಲ ಅಡಿಕೆ ಗಿಡ ನೋಡಿ ಸಾಕು. ಅಡಿಕೆ ಗಿಡಕ್ಕೆ ನೀರು ಬಂದಿದ್ಯಾ ನೋಡಿ. ಅಲ್ಲ, ಪೈಪ್ ಲೈನ್ ಹೆಂಗ್ ಬಂತು ಒಳಗೆ? ಅಲ್ಲ, ಈಗ ರಾತ್ರಿ 2 ಇಂಚ್ ಯಾವಾಗ ಹಾಕೊಂಡಿರ್ಬೋದು ನಮ್ಗೆ ಗೊತ್ತಿಲ್ಲ. ಜಲಕಾಲದಲ್ಲಿ ಮುಂದೆ ಇರ್ಬೋದೇನೋ ನಮ್ಗೆ ಗೊತ್ತಿಲ್ಲ. ಯಜಮಾನ್ರೆ, ಈಗ 2 ಇಂಚಿನ ಪೈಪು ಅವರೇ ರಾತ್ರಿ ಆನ್ ಮಾಡಿ ತೋರಿಸಿದಾರೆ ನೀರು. ಹೌದು, ರಾತ್ರಿ ಬಂತಲ್ಲ. ನಮ್ಗೆ ಎಲ್ಲಿಂದ ಬಂತ ನಮಗೆ ಗೊತ್ತಿಲ್ವಲ್ಲ. ಇದುವರೆಗೂ ನೀವು ನೋಡಿಲ್ಲ ಅದನ್ನ? ಇಲ್ಲ. ಅಲ್ಲಿ ಬತ್ತಿದ ನೀರು ಏನಾಗ್ತಿದ್ವು? ಕುಡಿತಾ ಇದ್ವಾ ನೀರು? ನಾವ್ ಏನಾಗ್ತಿದ್ವು ಅಂತ ನಮ್ಗೆ ಎಲ್ಲಿ ಬರ್ತಾ ಇದ್ವ ನೀರು? ಪೈಪಿಂದ ಬರ್ತಿದ್ವಲ್ಲ ಅವು. ನೆನ್ನೆ ಬಂದಿರೋದು ನೀರು. ಅದು ಇದುವರೆಗೂ ಬಂದಿಲ್ಲ ಅದರಲ್ಲಿ. ನೆನ್ನೆ ಬಂದಿರೋದು ಬಂದ್ರೆ ನಿಂತ್ಕೊಬೇಕಲ್ಲ. ಬಂದ್ರೆ ಅಡಿಗೆ ಗಿಡದ ನೀರು ನಿಂತ್ಕೊಬೇಕಲ್ಲ. ನಿಮ್ ಗಮನಕ್ಕೆ ಯಾವಾಗ ಗೊತ್ತಾಯ್ತು ಬಂದಿರೋದು ನೀರು? ನೆನ್ನೆ ಇವರೆಲ್ಲ ಕರೆದ ಮೇಲೆ ಗೊತ್ತಾಯ್ತು. ಬಂದ್ ನೋಡಿ ನೀರು ಬರ್ತಾಯ್ತು ಅಲ್ಲಿ. ಎಲ್ಲಿಂದ ಕಲೆಕ್ಷನ್ ಇದೆ, ಯಾರು ಹಾಕೊಂಡ್ರು ಏನಂತ ನಮ್ಗೆ ಗೊತ್ತಿಲ್ಲ. ನಾವು ಜಮೀನ್ ತಗೊಂಡಾಗಿಂದ ಅದು ನೋಡೇ ಇಲ್ಲ. ತಮ್ಮ ಹೆಸರು? ತಮ್ಮ ಹೆಸರು ಏನು? ಮರಿಯಪ್ಪ ಅಂತ. ಬೆಂಗಳೂರು. ಈ ತೋಟದ ಮಾಲೀಕರು ತಾವೇನಾ? ಹೌದು. ನ್ಯೂಸ್ ಕರ್ನಾಟಕ 1 ವರದಿ, ಮುತ್ತುರಾಜ್ ಕೊರಟಗೆರೆ.